ಸರ್ ನೀವು ಸರ್ಕಾರದಿಂದ ಬೆಲ್ಲ ಕೂತ್ಕೊಳ್ಳಿ ಆಯ್ತು ಕೂತ್ಕೊಳ್ರಿ ಅರವಿಂದ ಬೆಲ್ಲ ಮಾತಾಡಬೇಡಿ ಬೆಲ್ಲ ನಾನು ಅಶೋಕ ಮಾತಾಡುವಾಗ ಮೊದಲು ಮಾತಾಡ್ಲಿಲ್ಲ ಬೆಲ್ಲ ಮಾತಾಡ್ತೀರಿ ಸಿಸಿ ಪಾಟೀಲ್ ಅವರು ಯಾಕೆ ಮಾತಾಡ್ತೀರಿ ಆಯ್ತು ಅವ್ರು ಆಕ್ಷನ್ ಹೇಳ್ತಾರೆ ನೀವ್ ಯಾಕೆ ನಿಮ್ಗೇನು ಸಮಸ್ಯೆ ಅವ್ರಿಗೆ ಆಕ್ಷನ್ ತಗೊಂಡು ಅವ್ರು ಹೇಳ್ತಾರೆ ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿ ನೀವು ಅದಕ್ಕೆ ಕೌಂಟರ್ ಮಾತಾಡ್ತೀರಿ ನೀವ್ ಯಾಕೆ ಕೌಂಟರ್ ಮಾತಾಡ್ತೀರಿ ಅರೆ ಏನ್ ಆಕ್ಷನ್ ಸರ್ಕಾರ ಹೇಳ್ತಾ ಉತ್ತರ ಕೊಡ್ತದೆ ನೀವ್ ಯಾಕೆ ಮಾತಾಡ್ತೀರ ಮಧ್ಯದಲ್ಲಿ ನೀವೆಲ್ಲ ಹೇಳಬೇಕಾಗಿದ್ದೆಲ್ಲ ಹೇಳಿದ್ದೀರಲ್ರಿ ಕೂತ್ಕೊಳ್ಳಿ ಈಗ ಯಾಕೆ ಸುಮ್ಮನೆ ಕೌಂಟರ್ ಸರ್ಕಾರ ಆಕ್ಷನ್ ತಗೊಂಡ್ರೆ ಯಾಕೆ ತಗೊಂಡು ಹೇಳ್ತಾರೆ ಅದನ್ನ ಮುಂದೆ ಪಾಲನೆ ಮಾಡಿ ಬೇಕಾದಾಗೆ ಮಾನ್ಯ ಸಭಾಧ್ಯಕ್ಷರೇ ಇದನ್ನ ಪಾಲನೆ ಮಾಡಿ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಯಾರು ಕೂಡ ಮಾತಾಡಬಾರದು ಚೀಫ್ ಮಿನಿಸ್ಟರ್ ಮಾತಾಡುವಾಗ ಯಾರು ಕೂಡ ಮಾತಾಡಬಾರದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಾತಾಡಬಾರದು ಮಾಡಿ ಹಂಗೆ ಮಾಡಿದೆ ಆಲ್ರೆಡಿ ಎರಡೂ ಕಡೆಯವರು ಮಾಡಲಿ ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ ಒಂದು ಶಬ್ದ ಮಾತಾಡಲಿಲ್ಲ ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿದ ಮೇಲೆ ಓದೆ ನಾನು ಮಧ್ಯೆ ಹೇಳ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಲಕ್ಷಣನೂ ಅಲ್ಲ ಸಂಸದೀಯ ವ್ಯವಸ್ಥೆಯ ಲಕ್ಷಣನೂ ಅಲ್ಲ ನೀವು ಏನಾದರೂ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿವಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಗ್ರಹಿಕೆ ತಪ್ಪು ನಾನು ಡಿಸ್ಟರ್ಬ್ ಆಗಲ್ಲ ಡಿವಿಯೇಟು ಆಗಲ್ಲ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಅದು ಇದೆ ಯಾರಪ್ಪ ನಾನು 5 ವರ್ಷ ಗ್ಯಾರಂಟಿ ಅನ್ನೋನು ಮಾನ್ಯ ಅಧ್ಯಕ್ಷರೇ 4ನೇ ತಾರೀಕು ಇನ್ಸಿಡೆಂಟ್ ನಡೀತು 4ನೇ ತಾರೀಕೆ ಸಾಯಂಕಾಲ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ ಆಮೇಲೆ 5ನೇ ತಾರೀಕು ಸಸ್ಪೆಂಡ್ ಮಾಡಿದೆ 5ನೇ ತಾರೀಕೆ ಮೈಕಲ್ ಕುನಾ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಷನ್ ಮಾಡಿದೆ ಆಮೇಲೆ ಅಷ್ಟೇ ಅಲ್ಲ ನನ್ನ ಪೊಲಿಟಿಕಲ್ ಸೆಕ್ರೆಟರಿನೇ ತೆಗೆದಾಕಿದೆ ಆಮೇಲೆ 6ನೇ ತಾರೀಕು ಒಬ್ಬ ಯಾರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿದೆ ಅದನ್ನು ಮಾನ್ಯ ಅಧ್ಯಕ್ಷರೇ ಪೊಲೀಸ್ನವರು ಇದನ್ನ ತಡೀಲಿಕ್ಕೆ ಸಾಧ್ಯ ಆಯಿತು ಒಂದು ವೇಳೆ ನಾನು 4:15 ಹೋದೆ ನನಗೆ 4 ಗಂಟೆ ಬರಕ್ಕೆ ಹೇಳಿದರು ಬಂದು ಆಫೀಸ್ನಲ್ಲಿ ಕೂತಿದ್ದೆ ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೂತಿದ್ದೆ ಆಮೇಲೆ ನನಗೆ 4:15 ಬರಬೇಕು ಅಂತಂದ್ರು 4:15 ಹೋದೆ ಅದು ಫಂಕ್ಷನ್ 5 ಗಂಟೆ ಶುರುವಾಯಿತು 5 ಗಂಟೆ ಅಲ್ಲ 10 ನಿಮಿಷ ನಡೆದಿರ್ಬೋದು 5 ಮಳೆ ಬಂತು ನಾನು ಅಲ್ಲಿಂದ ಹೊರಟುಬಿಟ್ಟೆ ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಮತ್ತೆ ಇಲ್ಲಿ ಸ್ಟೇಡಿಯಂನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ ಸತ್ಯ ಹೇಳ್ತಾ ಇದ್ದೀನಿ ತಿಂಡಿ ತಿನ್ಕೊಂಡು ಹೋಟೆಲ್ನಲ್ಲಿ ಈಚೆ ಬಂದ ಮೇಲೆ ಬರಲಿಲ್ಲ ನಾನು ಗವರ್ನರ್ಗೆ ನಾನೇ ಫೋನ್ ಮಾಡಿದೆ ನೀವು ಬರ್ರಿ ಅಂತ ರಾಜ್ಯಪಾಲರಿಗೆ ನಾನೇ ಫೋನ್ ಮಾಡಿ ಹೇಳಿದೆ ಬರ್ರಿ ನಾವು ಅಂತ ಹೇಳ್ತೀವಿ ನಾನು ಗವರ್ನರು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಗೃಹ ಮಂತ್ರಿಗಳು ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ರು ಅದು ಏನು ಬಹಳ ಗೊಂದಲ ಆಗೋಯ್ತು ಅಂತ ಒಂದು ವೇಳೆ ಫೋಟೋ ಎಲ್ಲ ತೋರಿಸಿದ್ರು ನಿಜ ಈ ಉನ್ಮಾದ ಇದೆಯಲ್ಲ ಸಮೂಹ ಸನ್ನಿ ಇದೆಯಲ್ಲ ಇದರಲ್ಲಿ ಅನೇಕ ಸಾರಿ ಇವರು ಫೋನ್ ತಗೊಂಡು ಹೇಳಿದ್ರು ಡಿ ಕೆ ಶಿವಕುಮಾರ್ ಆದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವತ್ತು ಅಸೆಂಬ್ಲಿಯಲ್ಲಿ ಕೇಳೋದಿಲ್ಲ ಅವರು ಅಸೆಂಬ್ಲಿಯಲ್ಲಿ ಇವ್ರು ಕೇಳೋದಿಲ್ಲ ನೀವು ಪಾಪ ನೀವು ಎಷ್ಟೊಂದು ನಿಮ್ ಗಂಟಲೆಲ್ಲ ಶೋಷಣೆ ಮಾಡ್ಕೊತೀರಿ ಕೇಳೋದೇ ಇಲ್ಲ ಯಾರು ಮಾನ್ಯ ಅಧ್ಯಕ್ಷರೇ ನಾವು ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ ಸಸ್ಪೆಂಡ್ ಮಾಡಿದ್ದೀವಿ 3 ಜನ IPS ಆಫೀಸರ್ಗಳು ಒಬ್ಬರು
ACP, ಒಬ್ಬರು ಇನ್ಸ್ಪೆಕ್ಟ್ರು, 5 ಜನನು ಕೂಡ ಮಾಡಿದ್ದೀವಿ. ಆಮೇಲೆ ಕೂಡಲೇ ನಾವು ಅವರು 5 RCB ಅವರು, KSCAನವರು ಮತ್ತು DNA ಇವರು 3 ಜನರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಬಹುಶಃ ಇದನ್ನೆಲ್ಲ ಹೇಳಿರ್ಬೇಕು ಅಂತ ಅನಿಸುತ್ತೆ. ಹೇಳಿದ್ದೀರಿ. ನಾನು ಇರ್ಲಿಲ್ವಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇನು ಹೇಳಿದ್ದೀರಿ ಅಂತ ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಕಾನೂನು ರೀತಿಯ, ಯಾಕಂತಂದ್ರೆ ನ್ಯಾಯ ಒದಗಿಸ್ಬೇಕು. ಈಗ ತಪ್ಪಾಯಿತು ಅಂತಕ್ಕಂಥದ್ದು ಅದರಿಂದ ಪರಿಹಾರ ಸಿಗಲ್ಲ, ಅವ್ರಿಗೆ ನ್ಯಾಯ ಸಿಗಲ್ಲ. ನಾವು ಈ ಕ್ರಮಗಳು ತಗೊಂಡಿದ್ದೀವಲ್ಲ, ಇದರಿಂದ ನ್ಯಾಯ ಸಿಗುತ್ತೆ. ಈ ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಚಾಚೂ ತಪ್ಪದೇನೆ ಮಾಡಿದ್ದೇವೆ. ತಕ್ಷಣನೇ ಮಾಡಿದ್ದೀವಿ. ವರದಿನೂ ಕೂಡ ಕೊಟ್ಟಿದ್ದಾರೆ. ಮಾನ್ಯ ಹೈಕೋರ್ಟ್ನವರು ಸುವೋಮೋಟೋ ಕೇಸ್ ಕೂಡ ತಗೊಂಡಿದ್ದಾರೆ. ಅವರು ಎಲ್ಲ 5 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದ್ರು ಬೇಲ್ ಸಿಕ್ಕಿದೆ ಅವರಿಗೆ. ಆದರೆ ನಾವು ಕೂಡಲೇ CID ಕೊಟ್ಟಿದ್ದೀವಿ. CID ಎಂಕ್ವೈರಿ ಮಾಡಿ, ಎಂಕ್ವೈರಿ ಎಲ್ಲ ಮಾಡಿ, ತನಿಖೆ ಎಲ್ಲ ಮಾಡಿ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಇದೆ. ಕೋರ್ಟ್ನವರು ಅನುಮತಿ ಕೊಟ್ಟ ತಕ್ಷಣ ಚಾರ್ಜ್ ಶೀಟ್ ಹಾಕ್ತೀವಿ. ಆದ್ರಿಂದ ಇವರು ಹೇಳುತ್ತಾರಲ್ಲ, ಸರ್ಕಾರ ಜವಾಬ್ದಾರಿ, ಸರ್ಕಾರ ಕಾರಣ, ಇದಕ್ಕೆ ಸಿದ್ದರಾಮಯ್ಯ ಕಾರಣ, DK ಶಿವಕುಮಾರ್ ಕಾರಣ, ಇವರೆಲ್ಲ ಗೃಹ ಮಂತ್ರಿಗಳು ಪರಮೇಶ್ವರ್ ಕಾರಣ, ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದ್ರೆ ಇವರು ಈ ಘಟನೆಗಳು ನಡೆದಿದ್ದಾವಲ್ಲ, ಎಲ್ಲೂ ಕೂಡ ತನಿಖೆನೂ ಮಾಡಿಲ್ಲ, ತಪ್ಪಾಯ್ತು ಅಂತಲೂ ಹೇಳಿಲ್ಲ, ರಾಜೀನಾಮೆನೂ ಕೊಟ್ಟಿಲ್ಲ, ಕ್ಷಮಾಪಣೆನೂ ಕೇಳಿಲ್ಲ. ಆದರೂ ನಾನು ಮತ್ತೊಮ್ಮೆ, ಈಗಾಗಲೇ ಒಂದ್ಸಾರಿ ವಿಷಾದ ವ್ಯಕ್ತ ಮಾಡಿದ್ದೀನಿ, ಮತ್ತೊಮ್ಮೆ ಈ ಘಟನೆ ನಡೀಬಾರ್ದಾಗಿತ್ತು, ನಡೀಬಾರ್ದಂತ ದುರಂತ ನಡೆದಿದೆ, ಆದರೂ ನಾನು ವಿಷಾದವನ್ನು ವ್ಯಕ್ತ ಮಾಡ್ತೇನೆ. ಇಷ್ಟನ್ನು ಹೇಳಿ ತಾವು ಸಮಯ ಕೊಟ್ಟದಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆನೆ ಸನ್ಮಾನ್ಯ ಗೃಹ ಸಚಿವರು ಅಲ್ಲ ಗೃಹ ಸಚಿವರದು ಕ್ಲಾರಿಫಿಕೇಶನ್ ನೆನ್ನೆ ಕೇಳಿದಿರಿ. ಈಗ ನಾನು ಹೊಸದು ಅವ್ರು ಏನು ಹೇಳಿದ್ದು ನಾನು ಹೇಳ್ತೀನಿ ಅಂತ ಬಂದು ಅವ್ರೇನು ಏನಪ್ಪ ಏನಕ್ಕಪ್ಪ ಅವರು ಹೇಳದೇ ಇರೋದನ್ನ ನಾನು ಹೇಳ್ತೀನಿ ಅಂತ ನೀವು ಹೇಳಿದ್ದೀರಾ. ಏನು ಹೇಳಿದ್ದೀರಾ ಅವ್ರು ಹೇಳದೇ ಇರೋದಕ್ಕೆ ಅದಕ್ಕೆ ರಿಪ್ಲೈ ಕೇಳಬೇಕಲ್ಲ. ನಮ್ಮ ಡ್ಯೂಟಿ, ಇಟ್ ಇಸ್ ಡ್ಯೂಟಿ. ನೀವು ಹೇಳಿದಾರ ಜವಾಬ್ದಾರಿಯ ಸೀಟು ಅಂತೇಳಿ. ಅಧ್ಯಕ್ಷರೇ, ಈ ಸಿದ್ದರಾಮಣ್ಣವ್ರದ್ದು ಎಕ್ಸಾಮ್ ಬಂದಾಗ ಅವರ ತಂದೆಯವ್ರ ಹತ್ರ ಹೋದ್ರಂತೆ. ತಂದೆಯವ್ರು ಕರೆದು ಕೇಳಿದ್ರಂತೆ, ಏನಪ್ಪ ಏನು ನಿನ್ನ ರಿಸಲ್ಟು, ಎಕ್ಸಾಮ್ ಆಗೈತೆ, ಏನು ರಿಸಲ್ಟ್ ಬಂದೈತೆ ಅಂತ. ಸಿದ್ದರಾಮಣ್ಣವ್ರು ಹೇಳಕ್ಕೆ ಶುರು ಮಾಡಿದ್ರು, ಅವನು ಫೇಲ್ ಆದ, ಇವನು ಫೇಲ್ ಆದ, ಭೀಮಾ ಫೇಲ್ ಆದ, ಸೋಮ ಫೇಲ್ ಆದ. ಆಮೇಲೆ ಕೊನೆಯಲ್ಲಿ ಹೇಳಿದ್ರಂತೆ, ಕೊನೆಯಲ್ಲಿ ಅವ್ರು ಏನು ಹೇಳಿದ್ದು ಅಂದರೆ ನಾನು ಫೇಲ್ ಆದೆ ಅಂತ ಹೇಳಲೇ ಇಲ್ಲಂತೆ. ಬಿರಿ ಅವನು ಫೇಲ್ ಆದ, ಇವನು ಫೇಲ್ ಆದ, ಅವನು ಫೇಲ್ ಆದ, ಇವನು ಫೇಲ್ ಆದ, ನಾನು ಫೇಲು ಅಂತ ಹೇಳಲೇ ಇಲ್ಲ, ಹೇಳಲೇ ಇಲ್ಲ, ಸೈಲೆಂಟ್. ಅದು ಇವತ್ತು ಉತ್ತರ ಹಂಗೆ. ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು, ಮಾತ್ರ ಮಾತಾಡಿದ್ದು. ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ. ನೆನ್ನೆ ಪರಮೇಶ್ವರರು ಉತ್ತರ ಅದೇ ಕೊಟ್ಟಿದ್ದು. ನಮ್ಮ CM ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನ. ಈ ನಮ್ಮ ಆಟೋದಲ್ಲಿ ಹತ್ತಿದ್ರೆ
ಜಗತ್ತನ್ನೇ ಸುಟ್ಟಾದ್ರು ಊರು ಸಾರಿ ಜಗತ್ತನ್ನೆಲ್ಲ ಸುತ್ತಾಡಿಸ್ಬಿಟ್ರು. ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ, ಅವರು ಭಾಷಣದಲ್ಲೂ ಹೇಳಿದ್ದಾರೆ, ನನಗೆ ಸ್ಟೇಡಿಯಂಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ನಾನು ಹೇಳ್ಬಿಡ್ತೀನಿ, ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ಕೊಟ್ಟಿಲ್ಲ ಅಂದಮೇಲೆ ಕೊಟ್ಟವ್ರು ಯಾರು? ಪೊಲೀಸರು. ಕೂತ್ಕೋತೀರಾ ದಯಮಾಡಿ. ನೀವು ಅನುಮತಿ ಕೊಟ್ಟಿಲ್ಲ, ನಾನು ಕೊಡ್ತೀನಿ ಸರ್, ಮಾತಾಡಿ. ಕೂತ್ಕೊಂಡ್ರೆ ಹೇಳ್ತೀನಿ. ಆಯ್ತು, ಹೇಳಿ ಸರ್. 2009ರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ, ಪೊಲೀಸ್ನವರು ಆರ್ಡರ್ಸ್. ಏನಪ್ಪ ಅಂತಂದ್ರೆ ಲೈಸೆನ್ಸಿಂಗ್ ಆರ್ಡರ್ಸ್ ತಗೋಬೇಕು ಅಂತ. ಲೈಸೆನ್ಸಿಂಗ್ ಆರ್ಡರ್ಸ್ ತಗೊಂಡೇ ಇಲ್ಲ. 2009ರಲ್ಲಿ ಲೈಸೆನ್ಸಿಂಗ್ ಆರ್ಡರ್ ಕೊಡಬೇಕು ಅಂತ ಇದು ತಗೋಬೇಕು ಅಂತ ಇದೆ, ಇವ್ರು ತಗೊಂಡೇ ಇಲ್ಲ. ವಿಥೌಟ್ ದಿ ಲೈಸೆನ್ಸಿಂಗ್ ಆರ್ಡರ್ಸ್ ದೇ ಹ್ಯಾವ್ ಕಂಡಕ್ಟೆಡ್ ದಿ ಫಂಕ್ಷನ್.